ಎಲ್ರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಜೊತೆಗೆ ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಮಾಡಬೇಕೆಂಬ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈಗಿನ ಕಾಲದಲ್ಲಿ ಒಂದು ಗುಡ್ ಜಾಬ್ ಪಡೆಯಲು ಇಂಟರ್ವ್ಯೂ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಇದ್ದರೆ ಇಂಟರ್ವ್ಯೂ ತುಂಬ ಈಸಿ ಆಗುತ್ತೆ. ಸೊ ಮೊದಲೇ ಸ್ಟೆಪ್ ಕಂಪ್ನಿ ಬಗ್ಗೆ ತಿಳಿದುಕೊಳ್ಳೋದು. ನೀವು ಇಂಟರ್ವ್ಯೂಗೆ ಹೋಗುವ ಮೊದಲು ಕಂಪ್ನಿ ಏನು ಮಾಡುತ್ತೆ, ಅದರ ಪ್ರಾಡಕ್ಟ್ಸ್ಗಳೇನು, ಸರ್ವಿಸಸ್ ಮತ್ತು ರೀಸೆಂಟ್ ನ್ಯೂಸ್ ಏನು ಇವೆ ಎಂಬುದನ್ನು ನೀವೆಲ್ಲರೂ ತಿಳ್ಕೊಂಡಿರಬೇಕು. ಇದರಿಂದ ನೀವು ಸ್ಮಾರ್ಟಾಗಿ ಆನ್ಸರ್ ಕೂಡ ಕೊಡ್ಬೋದು. ಇನ್ನು ಎರಡನೇ ಸ್ಟೆಪ್ ಹೇಳಬೇಕಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಓದುವುದು. ಆ ಜಾಬ್ಗೆ ಬೇಕಾದಂಥ ಸ್ಕಿಲ್ಸ್ ಯಾವುವು, ರೆಸ್ಪಾನ್ಸಿಬಿಲಿಟೀಸ್ ಏನೆಂಬುದನ್ನು ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಆ ರೋಲ್ ಜೊತೆಗೆ ಕನೆಕ್ಟ್ ಮಾಡಿ ಮಾತಾಡಬೇಕು. ಇನ್ನು ಮೂರನೇ ಸ್ಟೆಪ್ ಹೇಳಬೇಕಂದ್ರೆ ಸೆಲ್ಫ್ ಇಂಟ್ರೊಡಕ್ಷನ್ ಪ್ರಾಕ್ಟೀಸ್ ಮಾಡುವುದು. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಎನ್ನುವುದು ಮೊದಲ ಪ್ರಶ್ನೆ. ಅದಕ್ಕೆ ಸಿಂಪಲ್ ಮತ್ತು ಕಾನ್ಫಿಡೆಂಟ್ ಆಗಿ ಆನ್ಸರ್ ಕೊಡಬೇಕು. ನಾಲ್ಕನೇ ಸ್ಟೆಪ್ಪು ಕಾಮನ್ ಇಂಟರ್ವ್ಯೂ ಕ್ವಶನ್ಸ್ ಪ್ರಿಪೇರ್ ಮಾಡುವುದು. ಕಾಮನ್ ಕ್ವಶನ್ಸ್ ಅಂದರೆ ಯಾವುವು? ವೈ ಶುಡ್ ವಿ ಹೈಯರ್ ಯು, ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್, ವೈ ಡು ಯು ವಾಂಟ್ ಟು ಚೇಂಜ್ ಎ ಜಾಬ್. ಈ ಪ್ರಶ್ನೆಗಳಿಗೆ ರೆಡಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಸೊ ಐದನೇ ಸ್ಟೆಪ್ ಏನಂದರೆ ರಿಯಲ್ ಎಕ್ಸಾಂಪಲ್ಸ್ ಪ್ರಿಪೇರ್ ಮಾಡುವುದು. ಅಂದರೆ ನಿಮ್ಮ ಪ್ರೀವಿಯಸ್ ಜಾಬ್ನಲ್ಲಿ ನೀವು ಮಾಡಿದಂಥ ವರ್ಕ್ ಆಗಲಿ, ಪ್ರಾಜೆಕ್ಟ್ಸ್ಗಳಾಗಲಿ, ಅಚೀವ್ಮೆಂಟ್ ಮತ್ತು ಚಾಲೆಂಜಸನ್ನು ಸ್ಟಾರ್ ಮೆಥಡ್ ಮೂಲಕ ಹೇಳಲು ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ ಮೆಥಡ್ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಸೊ ಅದರ ಜೊತೆಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಮಾಕ್ ಇಂಟರ್ವ್ಯೂ ಮಾಡಿ. ಸೊ ಕೊನೆಗೊಂದು ಮುಖ್ಯ ವಿಷಯ ಏನಂದರೆ ಇಂಟರ್ವ್ಯೂವನ್ನು ಫಿಯರ್ ಆಗಿ ನೋಡಬೇಡಿ, ಹೆದರ್ಕೋಬೇಡಿ. ಅದನ್ನು ಒಂದು ಅಪಾರ್ಚುನಿಟಿಯಾಗಿ ನೋಡಿ, ನಿಮ್ಮ ಸ್ಕಿಲ್ಸ್ ಶೋಕೇಸ್ ಮಾಡುವಂಥ ಒಂದು ಅಪಾರ್ಚುನಿಟಿ ಅಂದ್ಕೊಳ್ಳಿ. ಪ್ರಿಪ್ರೇಷನ್ ಚೆನ್ನಾಗಿದ್ರೆ ಸಕ್ಸಸ್ ಗ್ಯಾರಂಟೆಡ್ ಅಂತ ನಾನು ನಂಬಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.